ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಉತ್ತರ ಹಾಗೂ ಕಲ್ಯಾಣ ಕರ್ನಾಟಕದ ಜನರಲ್ಲಿ ನಿರೀಕ್ಷೆ ಮೂಡಿಸಿರುವ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ನಿರೀಕ್ಷೆಯಂತೆ ಮಂಗಳವಾರದಿಂದ ಉತ್ತರಮುಖಿಯಾಗಲಿದೆ. ಇದೇ ಹೊತ್ತಲ್ಲಿ ಸದನದ ಹೊರಗೆ ರೈತರೊಂದಿಗೆ ಕೈಜೋಡಿಸಿರುವ ಮಿತ್ರ ಪಕ್ಷಗಳಾದ ಬಿಜೆಪಿ, ಜೆಡಿಎಸ್ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಸನ್ನದ್ಧವಾಗಿದೆ. ಅಧಿವೇಶನದ ಮೊದಲ ದಿನವಾದ ಸೋಮವಾರ ವಿಧಾನಸಭೆ ಸಂತಾಪ ಸೂಚನೆ ಪ್ರಕ್ರಿಯೆಗಷ್ಟೇ ಸೀಮಿತವಾಯಿತು. ಪರಿಷತ್ ಕಲಾಪ ಸಂಜೆವರೆಗೂ ಗಂಭೀರವಾಗಿ ನಡೆಯಿತಲ್ಲದೆ ಜನರ ಸಮಸ್ಯೆಗೂ ಮಿಡಿಯಿತು. ಅಧಿವೇಶನದ ಕಂಪ್ಲೀಟ್ ಮಾಹಿತಿಗೆ ವಿಜಯವಾಣಿ ಓದಿ. ಸಿಎಂ ಡಿಸಿಎಂ ನಡುವಿನ ಉಪಹಾರ ಸಭೆ ಬಳಿಕವೂ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ನಾಯಕತ್ವ ಚರ್ಚೆ ಮಾತಿಗೆ ವಿರಾಮ ಬಿದ್ದಿಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿ 5 ವರ್ಷ ಪೂರೈಸಲಿದ್ದಾರೆಂದು ಸಿಎಂ ಪುತ್ರ ಯತೀಂದ್ರ ಸೋಮವಾರ ನೀಡಿದ ಹೇಳಿಕೆ ಸಂಚಲನ ಮೂಡಿಸಿತು. ಸುವರ್ಣಸೌಧದ ಆವರಣ ಮೊಗಸಾಲೆಯಲ್ಲೂ ಈ ಮಾತು ಅನುರಣಿಸಿತು. ಕೆಲವು ಶಾಸಕರು ಸಿಎಂ ಡಿಸಿಎಂ ಪರವಾಗಿ ಹೇಳಿಕೆಗಳನ್ನು ನೀಡುವ ಮೂಲಕ ಗೊಂದಲ ಬಗೆಹರಿದಿಲ್ಲ ಎಂಬ ಸಂದೇಶ ರವಾನಿಸಿದ್ರು. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯಾದ ವಂದೇ ಮಾತರಂ ಗೀತೆಗೆ 150 ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ದೇಶದ ಸಂಸತ್ತು ಸೋಮವಾರ ಹೊಸ ಇತಿಹಾಸ ಬರೆಯಿತು. ಸಂಸತ್ತಿನಲ್ಲಿ ವಂದೇ ಮಾತರಂ 150 ವರ್ಷಾಚರಣೆ ಪ್ರಯುಕ್ತ ನಡೆದ ವಿಶೇಷ ಚರ್ಚೆ ಇತಿಹಾಸದ ಪ್ರಮಾದಗಳು, ದೇಶದ ವಿಭಜನೆಯ ಹಾದಿ, ಮೊಹಮ್ಮದ್ ಅಲಿ ಜಿನ್ನಾರ ಹಠ, ಬಂಗಾಳದ ಸ್ಥಿತಿ, ಕ್ರಾಂತಿಕಾರಿಗಳ ಬಲಿದಾನ ಸೇರಿದಂತೆ ಹಲವು ಮಹತ್ವದ ಅಂಶಗಳನ್ನು ಅನಾವರಣಗೊಳಿಸಿತು. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಭ್ರಷ್ಟಾಚಾರ ವಿರುದ್ಧದ ಹೋರಾಟದಲ್ಲಿ ದೇಶದಲ್ಲೇ ಮಾದರಿ ಎನಿಸಿರುವ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ವಿಶ್ವಾಸಾರ್ಹತೆ ಇನ್ನಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ವಿಜಿಲೆನ್ಸ್ ವಿಂಗ್ ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ. ಈ ವಿಶೇಷಕ್ಕೆ ಇಂದಿನ ಸಂಚಿಕೆ ಓದಿ. ಕಚ್ಚಾ ತೈಲ ಬೆಲೆ ಏರಿಕೆ ಹಾಗೂ ವಿದೇಶಿ ಹೂಡಿಕೆಯ ನಿರಂತರ ಹೊರಹರಿವಿನಿಂದ ಸೋಮವಾರ ರೂಪಾಯಿ ಮೌಲ್ಯವು 14 ಪೈಸೆ ಇಳಿಕೆಯಾಗಿ ಅಮೆರಿಕನ್ ಡಾಲರ್ ವಿರುದ್ಧ 90.09ಕ್ಕೆ ಮುಕ್ತಾಯವಾಯಿತು. ಈ ಸುದ್ದಿಗೆ ಮನಿ ಮಾತು ನೋಡಿ. ಇಂಡಿಗೋ ಏರ್ಲೈನ್ಸ್ ಬಿಕ್ಕಟ್ಟು ದಿನೇ ದಿನೇ ಕರಗಲಾರಂಭಿಸಿದ್ದು ಸೋಮವಾರ ದೇಶದ ಬಹುತೇಕ ಕಡೆ ವಿಮಾನ ಸಂಚಾರ ಭಾಗಶಃ ಸುಧಾರಿಸಿತ್ತು. ಬೆಂಗಳೂರಿನಿಂದ ದೆಹಲಿ, ಮುಂಬೈ ಸೇರಿ ದೇಶದ ವಿವಿಧ ನಗರಗಳಿಗೆ ಬೆಳಗ್ಗೆಯಿಂದಲೇ ವಿಮಾನ ಸಂಚರಿಸಿದ್ವು. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಕಳೆದ 5.5 ವರ್ಷಗಳಲ್ಲಿ 6.15 ಲಕ್ಷ ಕೋಟಿ ರೂಪಾಯಿ ಸಾಲ ವಜಾ ಮಾಡಿವೆ ಎಂದು ಸರ್ಕಾರ ಸೋಮವಾರ ಸಂಸತ್ಗೆ ತಿಳಿಸಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ನಕ್ಸಲ್ ಮುಕ್ತ ಭಾರತ ನಿರ್ಮಾಣದ ಗುರಿ ಹಾದಿಯಲ್ಲಿ ಭಾರತ ಇನ್ನೊಂದು ಹೆಜ್ಜೆ ಮುಂದಿಟ್ಟಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಟೆಸ್ಟ್ ಸರಣಿ ಸೋಲಿಗೆ ಏಕದಿನ ಸರಣಿ ಗೆಲುವಿನೊಂದಿಗೆ ಸೇಡು ತೀರಿಸಿಕೊಂಡಿರುವ ಆತಿಥೇಯ ಭಾರತ ತಂಡ ಇದೀಗ ಪ್ರವಾಸಿ ದಕ್ಷಿಣ ಆಫ್ರಿಕಾ ವಿರುದ್ಧದ 5 ಪಂದ್ಯಗಳ ಟಿ20 ಸರಣಿಗೆ ಸಜ್ಜಾಗಿದೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ನಟ ಶಿವರಾಜ್ ಕುಮಾರ್ ಹಲವು ನೈಜ ಘಟನೆ ಆಧಾರಿತ ಪ್ರೇರಿತ ಚಿತ್ರಗಳಲ್ಲಿ ಮತ್ತು ಬಯೋಪಿಕ್ಗಳಲ್ಲೂ ಅಭಿನಯಿಸಿದ್ದಾರೆ. ಬ್ರಿಟಿಷರ ವಿರುದ್ಧ ಹೋರಾಡುವ ಹಗಲು ವೇಷ ಗಂಡುಗಲಿ ಕುಮಾರ್, ರಮ, ತಮಸ್ಸು, ಕಿಲ್ಲಿಂಗ್ ವೀರಪ್ಪನ್, ಚಿಗುರಿದ ಕನಸು, ಸಂತೆಯಲ್ಲಿ ನಿಂತ ಕಬೀರ ಜೊತೆಗೆ ಬಾಲಯ್ಯ ನಾಯಕನಾಗಿದ್ದ ಐತಿಹಾಸಿಕ ತೆಲುಗು ಸಿನಿಮಾ ಗೌತಮಿ ಪುತ್ರ ಶತಕರ್ಣಿಯಲ್ಲೂ ಶಿವರಾಜ್ ಕುಮಾರ್ ನಟಿಸಿದ್ರು. ಈಗ ಈ ಸುದ್ದಿಗೆ ಉಲ್ಲಾಸ. ನಮಸ್ತೆ ಬೆಂಗಳೂರು ನೋಡಿ. ಇವೆಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.